ನಮಸ್ತೆ ವೀಕ್ಷಕರೇ, ನಾನು ದಪ್ಪ ಮೆಣಸಿನ್ಕಾಯಿ ಅಂದರೆ ಖಾರ ಇರುವಂಥ ಮೆಣಸಿನ್ಕಾಯಿನ ಯಾವ ರೀತಿ ತುಂಬಗಾಯಿ ಮಾಡೋದು ಅಥವಾ ಈ ರೀತಿಯೂ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಈ ಮೆಣಸಿನ್ಕಾಯಿ ನೋಡಿ, ಸ್ವೀಟ್ ಕ್ಯಾಪ್ಸಿಕಮ್ ಅಲ್ಲ, ಈ ಕ್ಯಾಪ್ಸಿಕಮ್. ಇದನ್ನು ನಾನು 4 ಭಾಗವಾಗಿ ಈ ಥರ ನಾನು ಹೆಚ್ಕೊಂಡಿದ್ದೀನಿ. ಈಗ ಶೇಂಗಾ, ಹುರಿದಂಥ ಶೇಂಗಾ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸಾಸಿವೆ ತೊಗೊಂಡಿದ್ದೀನಿ, ಕುಶಾಣಿ ಪುಡಿ ಅಂದರೆ ಗುರಾಳ್ ಪುಡಿ ತೊಗೊಂಡಿದ್ದೀನಿ, ಸಾಂಬಾರು ಪೌಡರ್ ತೊಗೊಂಡಿದ್ದೀನಿ, ಜೀರಿಗೆ, ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ. ನಾನು ಅದನ್ನು ಸ್ಲೈಸಾಗಿ ತೆಳ್ಳಗೆ ಕಟ್ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ, ಕರಿಬೇವು, ಹಸಿಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನಿಂಬೆಹಣ್ಣು ಅರ್ಧ ಹೋಳಿಕೆ ನಿಂಬೆಹಣ್ಣು ತೊಗೊಂಡಿದ್ದೀನಿ, ಬೆಲ್ಲ ತೊಗೊಂಡಿದ್ದೀನಿ. ಜಾಸ್ತಿ ತೊಗೊಂಡಿದ್ದೀನಿ ಯಾಕೆಂದರೆ ಅದು ಬೀಜ ನಾನು ತೆಗೆದಿರಲ್ಲ. ನೋಡಿ, ಈ ರೀತಿ ನಾನು ಬೀಜ ತೆಗೆದಿಲ್ಲ, ಅದಕ್ಕೋಸ್ಕರ ಖಾರ ಇರುತ್ತೆ ಅಂತೇಳಿ ಬೆಲ್ಲನ ನಾನು ಜಾಸ್ತಿ ತೊಗೊಂಡಿದ್ದೀನಿ. ನೋಡಿ ವೀಕ್ಷಕರೇ, ನಾನು ಈ ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಇದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಹುರ್ಕೊತಾ ಇದ್ದೀನಿ, ಅಂದರೆ ಖಾರ ಕಡಿಮೆ ಆಗಲಿ ಅನ್ನೋ ಉದ್ದೇಶಕ್ಕೆ ನಾನು ಹುರ್ಕೋತಾ ಇದ್ದೀನಿ. ಈಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ನಾವು. ಏಕೆಂದರೆ ನೋಡಿ, ನಾನು ಬೀಜ ತೆಗೆದಿಲ್ಲವಲ್ಲ, ಹಾಗಾಗಿ ಇದು ಖಾರ ಎಲ್ಲ ಹೋಗ್ಬೇಕು. ಈ ಬೀಜ ಇತ್ತು ಹಂಗೆ ಇತ್ತು, ಖಾರ ಹಂಗೆ ಇತ್ತು ಅಂದರೆ ಈಗ ನಿಮಗೆ ಪಲ್ಯದಾಗೆ ಭಾಳ ಖಾರ ಅನ್ನಿಸ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಚೆನ್ನಾಗಿ ಕೆಂಪಾಗೋ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ ವೀಕ್ಷಕರೇ, ಈ ರೀತಿ ಚೆನ್ನಾಗಿ ನಾನು ಬಾಡಿಸ್ಕೊಂಡಿದ್ದೀನಿ. ನೋಡಿ, ಈಗ ನಾನು ಮೊದಲಿಗೆ ಗ್ರೇವಿ ಮಾಡ್ಕೊಳ್ಳೋಕ್ಕೆ ಏನೇನು ಮಿಕ್ಸಿ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ತೀನಿ. ಮೊದಲಿಗೆ ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ. ಹಸಿ ಕೊಬ್ಬರಿ ಜಾಸ್ತಿನೇ ತೊಗೊಂಡಿದ್ದೀನಿ ನಾನು. ಯಾಕೆ ಅಂದರೆ ಗ್ರೇವಿ ಜಾಸ್ತಿ ಇದ್ರೇ ಈ ಪಲ್ಯ ಟೇಸ್ಟ್ ಬರೋದು. ಅದಕ್ಕೋಸ್ಕರ ನಾನು ಹಸಿ ಕೊಬ್ಬರಿ ಅರ್ಧ ಹೋಳಿಕೆ ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ. ಸಿಪ್ಪೆ ತೆಗೆದೇ ಇರೋಂಥ ಶೇಂಗಾ ತೊಗೊಂಡಿದ್ದೀನಿ ನಾನು, ಸಿಪ್ಪೆ ತೆಗಿಬಾರ್ದು. ಈಗ ಸಾಂಬಾರು ಪೌಡರು ಜೊತೆಗೆ ಜೀರಿಗೆ. ಈಗ ಕೊತ್ತಂಬರಿ ತೊಗೊತಾ ಇದ್ದೀನಿ. ಇದಕ್ಕೆ ಕರಿಬೇವು ಕೊತ್ತಂಬರಿ ಹೆಚ್ಚಾನು ಬೇಕೇ ಬೇಕು, ಅದೇ ಇದಕ್ಕೆ ಟೇಸ್ಟ್ ಕೊಡೋದು. ನಾನು ಒಂದು ಬೌಲು ಕೊತ್ತಂಬರಿ ತೊಗೊಂಡಿದ್ದೀನಿ. ಒಂದು 4 ರಿಂದ 5 ಎಸಳು ಕರಿಬೇವು ತೊಗೊಂಡಿದ್ದೀನಿ. ನಾನು ಹಸಿಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮೊದಲೇ ಮಾಡಿಟ್ಕೊಂಡಿದ್ದೀನಿ. ಪೇಸ್ಟ್ ಇಲ್ಲದೆ ಹೋದರೆ ಬೆಳ್ಳುಳ್ಳಿನ 2 ಬೆಳ್ಳುಳ್ಳಿ ಬೇಳೆ ತೊಗೊಳ್ರಿ, ಸ್ವಲ್ಪ ಹಸಿಶುಂಠಿ ತೊಗೊಳ್ರಿ. ಕೊನೆಗೆ ನಾನು ಗುರಾಳನ್ನು ಇದರಲ್ಲೇ ಹಾಕ್ತಾಯಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಯಾವುದೇ ರೀತಿ ಖಾರ ಪುಡಿ ಏನೂ ಹಾಕ್ಕೊಳ್ಳಂಗಿಲ್ಲ ನೀವು. ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ನೋಡಿ, ಇಷ್ಟೊಂದೆಲ್ಲ ಹಾಕಿ ಮೇಲೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಇದನ್ನು ಭಾಳ ಸಾಫ್ಟಾಗೆ ನೀವು ನುಣ್ಣಗೆ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ತದಿಯಾಗಿ ರುಬ್ಕೋಬೇಡಿ. ನೋಡಿ ವೀಕ್ಷಕರೇ, ಈ ರೀತಿ ಸಣ್ಣಕ್ಕೆ ನಾವು ರುಬ್ಕೋಬೇಕು. ಈಗ ನಾನು ಒಂದು ಬಾಣಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರಿಗೆ ಯಾವ ರೀತಿ ಪಲ್ಯ ಒಗ್ಗರಣೆ ಹಾಕೋದು ಅನ್ನೋದನ್ನು ಹೇಳ್ತಾ ಇದ್ದೀನಿ. 2 ಸ್ಪೂನು ಎಣ್ಣೆ ಹಾಕ್ತೀನಿ. ಈಗ ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಚಟಪಟ ಅಂತ ಸಿಡಿದಿದೆ. ಈಗ ಒಂದು ಈರುಳ್ಳಿ, ಒಂದು ಟೊಮೊಟೊ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ನೋಡಿ ವೀಕ್ಷಕರೇ, ಈ ರೀತಿ ಕೆಂಪಾಗೋ ರೀತಿ ನಾನು ಬೇಯಿಸ್ಕೊಂಡಿದ್ದೀನಿ. ಈಗ ಇದನ್ನ ಏನು ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ತೀನಿ. ನೋಡಿ, ನಾನು ಈ ರೀತಿ ರುಬ್ಕೊಂಡಿರೋದನ್ನು ಹಾಕಿದ್ದೀನಿ. ಜಾರ್ ತೊಳ್ಕೊಂಡು ಅದನ್ನು ನೀರನ್ನ ಹಾಕ್ತಾಯಿದ್ದೀನಿ ನಾನೀಗ. ಇದಕ್ಕೆ ಗ್ರೇವಿ ಜಾಸ್ತಿ ಇರಬೇಕು, ಅದಕ್ಕೋಸ್ಕರ ಸ್ವಲ್ಪ ನೀರು ಜಾಸ್ತಿ ಹಾಕಿದ್ದೀನಿ ನಾನು. ಈಗ ಬೆಲ್ಲ ಹಾಕ್ತಾಯಿದ್ದೀನಿ ನಾನು. ಖಾರ ಇದೆ ಮೆಣಸಿನ್ಕಾಯಿ, ನಾನು ಉರಿಯುವಾಗ ನೋಡಿದೆ, ಸಿಕ್ಕಾಪಟ್ಟೆ ಘಾಟ ಬಂತು. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ ಬೆಲ್ಲನ. ಇದ್ರ ಜೊತೆಗೆ ಅರ್ಧ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ನಿಂಬೆಹಣ್ಣು ಸಾಕು, ಅರ್ಧ ಹಾಕಿದರೆ ಸಾಕು. ನಂತರ ನಾನು ಮೆಣಸಿನ್ಕಾಯಿ ಏನು ಹುರ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ಈಗಲೇ ಇಷ್ಟು ಗಟ್ಟಿ ಇದೆ ಪಲ್ಯ. ಇದು ಫುಲ್ ಬೆಂದ ಮೇಲೆ ಇನ್ನೂ ಗಟ್ಟಿ ಆಗೋಗ್ಬಿಡುತ್ತೆ. ಯಾಕೆಂದರೆ ಶೇಂಗಾ ಹಾಕಿರೋದ್ರಿಂದ ಪಲ್ಯ ಗಟ್ಟಿಯಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಮಂದಕ್ಕೆ ಬರುತ್ತೆ ಕೂಡ. ನೋಡಿ, ಈ ರೀತಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ ನಾವು ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀವಿ. ನೋಡಿ ವೀಕ್ಷಕರೇ, ನಾನು ಒಂದು ವಿಷಲ್ ಹಾಕ್ತಾಯಿದ್ದೀನಿ. ಸಾಕು, ಒಂದೇ ವಿಷಲ್ ಹಾಕಿ ನಾನು ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಇದು 2 ವಿಷಲ್ ಹಾಕ್ಸಿದ್ವಿ ಅಂದರೆ ಫುಲ್ ಮೆತ್ತಗೆ ಬೆಂದ್ಬಿಡುತ್ತೆ ಪಲ್ಯ. ಅದಕ್ಕೋಸ್ಕರ ಒಂದೇ ವಿಷಲ್ ಸಾಕಿದಕ್ಕೆ. ನೋಡಿ ವೀಕ್ಷಕರೇ, ಕೊನೆಗೆ ಈ ರೀತಿ ಮಂದಕ್ಕೆ ಬರುತ್ತೆ ಪಲ್ಯ. ನೋಡಿ, ಈ ರೀತಿ ಗಟ್ಟಿಗೆ ಬರುತ್ತೆ ಪಲ್ಯ. ನೋಡಿರಿ ಕ್ಯಾಪ್ಸಿಕಮ್ಮು. ಇದನ್ನು ಒಂದು ಸರಿ ಚಪಾತಿ ರೊಟ್ಟಿಗೆ ಮಾಡಿ ಸಖತ್ತಾಗಿದೆ. ಟೇಸ್ಟ್ ಮಾತ್ರ ಸೂಪರಾಗಿದೆ. ಒಂದು ಸರಿ ಮನೇಲಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಒಂದು ಸರಿ ಇದನ್ನು ಮನೇಲಿ ಮಾಡಿ ಟ್ರೈ ಮಾಡಿ ನೋಡಿ, ನೀವೇ ಟೇಸ್ಟನ್ನ ಹೇಳ್ತೀರಾ. ಥ್ಯಾಂಕ್ ಯು.